ವಿಧಾನಸೌಧದಲ್ಲಿ ಕೂತಿದ್ದೀನಿ. ನಿನ್ನೆ ಬಂದು ಭಾಳ ದೊಡ್ಡ ದೊಡ್ಡ ಮಾತುಗಳು ಹೇಳಿದಾರಲ್ಲ, ನೀವೆಲ್ಲ ಕೇಳಿದಿರಲ್ಲ, ಅದಕ್ಕೆ ಹೇಳಿದ್ದೇನೆ. ಅದು ಹೇಳಬೇಕಾಗುತ್ತೆ. ಇದು ಯಾಕೆ ನೋಡಿ, 3 ಕಾರ್ಖಾನೆಗಳು. ಬೀದರ್ ಶುಗರ್ ಫ್ಯಾಕ್ಟ್ರಿ ಇದೆ, ಬೀದರ್ ಶುಗರ್ ಫ್ಯಾಕ್ಟ್ರಿ ನಾನು 10 ವರ್ಷ ನಡೆಸಿದ್ದೇನೆ. ಯಾರ ಕಾಲಲ್ಲಿ 11 ವರ್ಷ ನಡೆಸಿದ್ದೇನೆ. ಯಾರ ಕಾಲಲ್ಲಿ ನಾನಿದ್ದಾಗ 28 ಕೋಟಿ ರೂಪಾಯಿ ಇದ್ದಂಥ ಸಾಲ ಇವತ್ತು 400 ಕೋಟಿ ಆಯ್ತು. ಇದು ಬೇರೆ ಬೇರೆ ಫ್ಯಾಕ್ಟ್ರಿ ಬಗ್ಗೆ ಎಲ್ಲ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಅವರೇ ಇದ್ರಲ್ಲ, ಸರ್ಕಾರನೂ ಅವ್ರದೇ ಇತ್ತಲ್ಲ. ಆ ಸಮಯದಲ್ಲಿ ಸರ್ಕಾರದ ವತಿಯಿಂದ ಏನಾದರೂ ಕೊಟ್ಟಿದ್ದಾರಾ? ಸಹಾಯ ಮಾಡಿದಾರಾ? ಹೆಚ್ಚುವರಿ ಅನುದಾನ ಕೊಟ್ಟಿದ್ದಾರಾ? ಈ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಡುವಂಥದ್ದು, ಇಲ್ಲಿ ಬಂದು ಭಾಷಣ ಮಾಡಿ ನಿಮಗೇನಾಗ್ತದೆ? ನೀವು ಹೋಗಿ ಪ್ರತಿನಿಧಿತ್ವ ಮಾಡಿ, ಕೇಂದ್ರದವ್ರಿಗೆ ಹೇಳಿ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಹೇಳಿ. ಇವತ್ತು GST ಬಿಡಲಿಕ್ಕೆ ಹೇಳಿ. GSTನೇ ಬಿಟ್ಟರೆ ಒಂದು ಕ್ವಿಂಟಲ್ಗೆ 150 ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಥನಾಲ್ ಪ್ರೈಸ್ ಒಂದು 35 ರೂಪಾಯಿ ಜಾಸ್ತಿ ಮಾಡಿದರೆ ಇನ್ನೂ ಜಾಸ್ತಿ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೇಳೋದು ಬಿಟ್ಟು ಅವನು ಈಶ್ವರ್ ಖಂಡ್ರೆ ಹೆಂಗಿದ್ದಾನೆ, ಬೇರೆ ಮತ್ತೊಬ್ಬ ಹೆಂಗಿದ್ದಾನೆ, ಸರ್ಕಾರ ಹೆಂಗಿದೆ, ವೈಯಕ್ತಿಕ ಟೀಕೆ ಟಿಪ್ಪಣಿಗೆ ನೀವೆಲ್ಲ ಸಾಕ್ಷಿ ಆಗಿದ್ದೀರಿ. ಇದು ಅತ್ಯಂತ ದುರದೃಷ್ಟದ ಸಂಗತಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.